ಕರ್ನಾಟಕ ರಾಜ್ಯದ ಎಲ್ಲ ಸೈನಿಕರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇವತ್ತು ನಾವು ಕರ್ನಾಟಕ ರಾಜ್ಯದ ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ಸೈನಿಕರು ಒಂದಾಗಿ ಸೇರಿ ಹೋರಾಡೋದಕ್ಕೆ ಕಾರಣ ಸರ್ಕಾರದಿಂದ ಸೈನಿಕರಿಗೆ ಸಿಗಬೇಕಾದ ಸೌಲಭ್ಯಗಳು ಸರಿಯಾಗಿ ಸಿಗುತ್ತಿಲ್ಲ. ಸರ್ಕಾರದಿಂದ ಆದೇಶ ಆಗಿದ್ದರೂ ಕೂಡ ಸ್ಥಳೀಯ ಅಧಿಕಾರಿಗಳು ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸೈನಿಕರಿಗೆ ಆ ಆಫೀಸು ಈ ಆಫೀಸು ಅಂತ ಓಡಾಡೋದ್ರಲ್ಲೇ ಅವರ ಟೈಮು ಹೋಗ್ತಾ ಇದೆ. ಯಾರಿಗೂ ಯಾವುದೇ ರೀತಿ ಸೌಲಭ್ಯಗಳು ಸಿಗ್ತಾ ಇಲ್ಲ. ಇವತ್ತು ಸರ್ಕಾರ ಸೈನಿಕರಿಗೆ ಜಮೀನನ್ನು ಕೊಡಬೇಕು ಅಂತ ಆದೇಶ ಮಾಡಿದೆ. ಇಲ್ಲ ಜಮೀನು ಕೊಡಲಿಲ್ಲ ಅಂದರೂ ಒಂದು ಸೈಟ್ ಆದರೂ ಕೊಡಬೇಕಂತ ಆದೇಶ ಮಾಡಿದೆ. ಆದರೂ ಕೂಡ ಯಾವ ಅಧಿಕಾರಿಗಳು ಯಾವುದೇ ಒಂದು ಸೈನಿಕನಿಗೆ ಇಲ್ಲಿವರೆಗೂ ಸೈಟು ಕೊಟ್ಟಿಲ್ಲ, ಜಮೀನುಗಳನ್ನು ಕೊಡ್ತಾ ಇಲ್ಲ. ಅದೇ ರೀತಿ ಸರ್ಕಾರಿ ನೌಕರಿಗಳಲ್ಲಿ ಸರ್ಕಾರ 10% ಮೀಸಲಾತಿ ಕೊಟ್ಟಿದೆ. ಆದರೆ ಅದು ಯಾವ ಕಾರಣದಿಂದ ಗೊತ್ತಿಲ್ಲ. ಇವತ್ತಿನ ದಿನಮಾನಗಳಲ್ಲಿ ಅದು 2% 3% ಆಗಿಬಿಟ್ಟಿದೆ. ದಯವಿಟ್ಟು ಸರ್ಕಾರದಲ್ಲಿ ನಾವು ಸರ್ಕಾರದಿಂದ ವಿನಂತಿ ಮಾಡ್ಕೋತೀವಿ, ಅದನ್ನು ಅಪ್ಲೈ ಮಾಡಿ ಮತ್ತು ಪ್ರತಿಯೊಬ್ಬ ಸೈನಿಕರಿಗೆ ಅದರ ಉಪಯೋಗ ಸಿಗುವಂತೆ ಮಾಡಿ ಅಂತ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ಇಡೀ ಕರ್ನಾಟಕ ರಾಜ್ಯದ ಸೈನಿಕರು ಸೇರಿದ್ದಾರೆ. ಎಲ್ಲ ಸೈನಿಕರು ದೂರದಿಂದ ಬಂದು ತಮ್ಮ ಹಕ್ಕಿಗಾಗಿ ಹೋರಾಡ್ತಾ ಇದ್ದಾರೆ. ದಯವಿಟ್ಟು ಮುಂದಿನ ದಿನಮಾನಗಳಲ್ಲಿ ಸರ್ಕಾರದಿಂದ ನಾವು ವಿನಂತಿ ಮಾಡ್ಕೋತೀವಿ, ದೇಶದ ರಕ್ಷಕರು ಬೀದಿಗೆ ಬರುವಂತ ಮಾಡಬೇಡಿ. ಅವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಸರಿಯಾಗಿ ಒದಗಿಸಿ ಅನ್ನೋದೇ ನಮ್ಮ ಕೂಗು. ನನ್ನ ಹೆಸರು ಶ್ರೀ ಬಸಪ್ಪ ತಳವಾರ್, ಅಧ್ಯಕ್ಷರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಬೆಳಗಾವಿ.